ಆಗ ಮುನಿಯಪ್ಪನವರು ಭಾರತ ಅಕ್ಕಿ ಬಗ್ಗೆ ಮಾತಾಡಿದ್ರು. ಸಿಟಿ ರವಿ ಅವರು ಕಿಡಿಕಿಡಿ ಕೆಂಡಾಗಿದ್ದಾರೆ ಮುನಿಯಪ್ಪ ಅವರ ವಿರುದ್ಧ, ಈ ಸರ್ಕಾರದ ವಿರುದ್ಧ. ಯಾವಾಗ ನೀವು ಅನ್ನಭಾಗ್ಯದ ಅಕ್ಕಿಯನ್ನು ಕೊಟ್ಟಿದ್ದೀರಾ, ಕೇಂದ್ರ ಸರ್ಕಾರ ಕೊಡೋ ಅಕ್ಕಿಯನ್ನ ಕಡಿತ ಮಾಡಿದ್ದೀರಾ ಅಂತೇಳಿ ಹೇಳಿದ್ದಾರೆ ಸಿಟಿ ರವಿ ಮಾತನಾಡ್ತಾ. ಬಿಜೆಪಿಯ ಮುಖಂಡ ಸಿಟಿ ರವಿ, 10 ಕೆಜಿ ಹೋಗ್ಲಿ 10 ಗ್ರಾಮ್ ಅಕ್ಕಿ ಆದರೂ ಕೊಟ್ಟಿದ್ದೀರಾ ನೀವು? ದೇಶದಲ್ಲಿ ಯಾವ ಭಾಗದಲ್ಲಿಯೂ ದೂರು ಕೇಳಿ ಬಂದಿಲ್ಲ. ಮುನಿಯಪ್ಪ ಕಿವಿಗೆ ಹೇಗೆ ಬಂತು ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಕಳಪೆ ಗುಣಮಟ್ಟದ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ, ಓಲ್ಡ್ ಸ್ಟಾಕ್ ಅನ್ನು ಇವರು ಕೊಡ್ತಾ ಇದ್ದಾರೆ, ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಕೇಂದ್ರದ ಮೇಲೆ ಭಾರತ ಅಕ್ಕಿ ಬಗ್ಗೆ ಮುನಿಯಪ್ಪನವರು ಯಾವಾಗ ಟೀಕೆ ಮಾಡಿದ್ರು, ಸಿಟಿ ರವಿ ಅವರು ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ತಿರುಗೇಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿ ಮುಖಂಡ ಮಾಜಿ ಶಾಸಕ ಸಿಟಿ ರವಿ, ನೋಡೋಣ ಬನ್ನಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾಕೆ ನಾನು ಭಾರತ ಅಕ್ಕಿ ಯಾವ ಥರದ ಅಕ್ಕಿ ಬರ್ತಾಯಿದೆ ಅನ್ನೋದು ನಂಗೆ ಸ್ಪಷ್ಟತೆ ಇಲ್ಲ. ಅಂದರೆ ಭಾರತ ಅಕ್ಕಿ ಯಾರು ಕಂಪಲ್ಸರಿ ಇಲ್ಲ, ಬೇಕಾದವ್ರು ಮಾತ್ರ ತಗೊಂಡು ಹೋಗ್ತಾರೆ. ತಗೊಂಡು ಹೋಗ್ಲಿ ಏನು ಫೋರ್ಸಿಬಲಿ. ಈಗ ಅಂಗನವಾಡಿಗೆ ಕಳಪೆ ಅಕ್ಕಿ ಪೂರೈಕೆ, ಪಡಿತರ ಕೊಡ್ತಕ್ಕಂಥ ಕಳಪೆ ಅಕ್ಕಿ ಪೂರೈಕೆ, ಇವೆಲ್ಲ ಸುದ್ದಿಗಳನ್ನು ನಾವು ಕೇಳಿದ್ದೀವಿ. ಇದೇನು ಕಂಪಲ್ಸರಿ ಇಲ್ಲ, ಜನ ಇಷ್ಟ ಇದ್ದರೆ ಮಾತ್ರ ತಗೊಂಡು ಹೋಗ್ತಾರೆ, ಕ್ವಾಲಿಟಿ ಇಲ್ಲ ಅಂದರೆ ಬಿಡ್ತಾರೆ. ಒಂದು. ಎರಡನೇದು, ಮುನಿಯಪ್ಪನವರೇ, ನಿಮ್ಮ ಅಕ್ಕಿಯಲ್ಲಿ ನೀವು ಅನ್ನಭಾಗ್ಯ ಅಕ್ಕಿ ಅಂತ ಹೇಳ್ತಿದ್ರಲ್ಲ, ಎಲ್ಲಿ ನಿಮ್ಮ ಅಕ್ಕಿ ಎಲ್ಲಿ ಕೊಟ್ಟಿದ್ದೀರಿ? ಕೇಂದ್ರ ಸರ್ಕಾರ ಕೊಡ್ತಿರೋ 5 ಕೆಜಿ ಅಕ್ಕಿನೇ ಅದರಲ್ಲೂ ಕಡಿತ ಮಾಡಿದ್ದೀರಿ. ಮೋದಿಯವರು ಕೊಡ್ತಿರೋ ಅಕ್ಕಿ ಬಿಟ್ಟರೆ ನಿಮ್ಮ ಅಕ್ಕಿಯಲ್ಲಿದೆ. ನಿಮ್ಮ ಸರ್ಕಾರದ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರಲ್ಲ. ಇವತ್ತು ರಿಪಬ್ಲಿಕ್ ಕನ್ನಡದ ವರದಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್. ಯಾವುದೇ ಸುದ್ದಿ ಪ್ರಸಾರ ಮಾಡಿದ್ರೂ ಕೂಡ ಅದಕ್ಕೊಂದು ತಾತ್ವಿಕ ಅಂತ್ಯ ಅಂತ ಬೇಕು ಅಂತಂದ್ರೆ ಪ್ರಸಾರ ಮಾಡಿದ ಸುದ್ದಿಗೆ ಫಲಶ್ರುತಿ ಲಭ್ಯ ಆಗಬೇಕು. ಅದೇ ರೀತಿಯಲ್ಲಿ ಇವತ್ತು ಸಿದ್ಧಗಂಗಾ ಮಠದಿಂದ ಅಕ್ಕಿ ಸಾಲ ಪಡಿತಿದ್ದ ವಿಚಾರ, ಸಿದ್ಧಗಂಗಾ ಮಠದಿಂದ ಹಾಸ್ಟೆಲ್ಗೆ ಅಕ್ಕಿ ಸಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ವರ್ಗಾವಣೆಯಾಗಿದೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಗಂಗಪ್ಪ ಮಾತೃ ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳುವಂತೆ ಆದೇಶವನ್ನು ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸಾಲ ಪಡೆದ ಅಕ್ಕಿಯಿಂದ ಹಾಸ್ಟೆಲ್ ಮಕ್ಕಳಿಗೆ ಊಟ ಬಡಿಸಲಾಗ್ತಾ ಇತ್ತು. ಹಸಿದ ಮಕ್ಕಳಿಗೆ ಊಟ ಹಾಕಬೇಕು, ಅದಕ್ಕೆ ಏನಾದರೂ ಮಾಡ್ಬೇಕು ಸರಿ, ಆದರೆ ಸರ್ಕಾರದಿಂದ ಈ ಥರದ ವ್ಯವಸ್ಥೆಗಳಿಗೆ ಅಂತಾನೆ ಪ್ರತ್ಯೇಕವಾಗಿ ಅಕ್ಕಿ ಇರುತ್ತೆ, ಅದನ್ನ ಪಡ್ಕೊಳ್ಳಿಕ್ಕೆ ಹಣ ಇರುತ್ತೆ. ಇದೆಲ್ಲದರ ಹೊರತಾಗಿಯೂ ಕೂಡ ಸಿದ್ಧಗಂಗಾ ಮಠದಿಂದ ಅಕ್ಕಿಯನ್ನ ಸಾಲ ಪಡಿತಾ ಇದ್ರು ಅಧಿಕಾರಿ. ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಇದೀಗ ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ರಿಪೋರ್ಟ್ ಮಾಡಿಕೊಳ್ಳುವಂತೆ, ಮಾತೃ ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳುವಂತೆ ಆದೇಶ ಕೂಡ ನೀಡಲಾಗಿದೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಗಂಗಪ್ಪ ಅವರನ್ನ ವರ್ಗಾವಣೆ ಮಾಡಲಾಗಿದೆ.